ನಮಸ್ಕಾರ. ಕರ್ನಾಟಕ ಸರ್ಕಾರ ದಿವಂಗತ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಹೃದಯ ಜ್ಯೋತಿ ಯೋಜನೆ ಅಂತಕ್ಕಂಥ ಹೃದಯಾಘಾತ ಆದ ಸಂದರ್ಭದಲ್ಲಿ ತುರ್ತಾಗಿ ರೋಗಿಗಳಿಗೆ ಹೆಪ್ಪುಗಟ್ಟಿರುವ ರಕ್ತವನ್ನು ಸಲೀಸಾಗಿ ಹರಿಯುವಂತೆ ಮಾಡುವಂಥ ಒಂದು ಟೆನೆಕ್ಟೋಪ್ಲಸ್ ಅಂತ ಇಂಜೆಕ್ಷನ್ನು ಸುಮಾರು 50,000ಕ್ಕೂ ಹೆಚ್ಚು ಬೆಲೆ ಬರ್ತದೆ. ಅದನ್ನು ಎಲ್ಲ ವರ್ಗದ ರೋಗಿಗಳಿಗೆ ಕೊಡಬೇಕು ಅಂತಂದೇಳಿ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಆದರೆ ಅದು ರಾಜ್ಯದ ಎಲ್ಲ ತಾಲೂಕುಗಳಲ್ಲಿದೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ, ಚಳ್ಳಕೆರೆ ತಾಲೂಕಲ್ಲಿದೆ. ಆದರೆ ಹಿರಿಯೂರು ತಾಲೂಕಲ್ಲಿ ಯಾಕೆ ಇಟ್ಟಿಲ್ಲ? ಈ ಸರ್ಕಾರಿ ಆಸ್ಪತ್ರೆಯಲ್ಲಿ 14 ಜನ ನುರಿತ ತಜ್ಞ ವೈದ್ಯರಿದ್ದಾರೆ, 100 ಜನ ಸಿಬ್ಬಂದಿಗಳಿದ್ದಾರೆ, ICU ಇದೆ, ಸಲಕರಣೆಗಳಿದ್ದಾವೆ. ಎಲ್ಲ ಇದ್ದರೂ ಸಹ ರೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ ಹೃದಯಾಘಾತ ಆದಾಗ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಅವನ ಜೀವ ಉಳಿಸುವಂಥ ಜೀವ ರಕ್ಷಕ ಔಷಧಿ ಇದು. ಆದರೆ ಇದನ್ನು ಇಂಜೆಕ್ಷನನ್ನು ಹಿಡ್ದಂಗೆ ಇವರು ಅಸಹಕಾರ ತೋರುತ್ತಾ ಖಾಸಗಿ ವೃತ್ತಿಯಲ್ಲಿ ಖಾಸಗಿ ಕ್ಲಿನಿಕ್ಗಳಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಾ ಇಲ್ಲಿಗೆ ಬರುವಂಥ ಹೃದಯ ರೋಗಿಗಳ ಸಾವಿಗೆ ಈ ವೈದ್ಯರು ಕಾರಣ ಆಗ್ತಾ ಇದ್ದಾರೆ. ಯಾವ ರೀತಿ ಇವತ್ತು ಸರ್ಕಾರ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಅನ್ನುವಂಥ ಮಾತಿನ ರೀತಿಯಲ್ಲಿ ಸರ್ಕಾರ ಕೊಟ್ಟಿದ್ದರೂ ಸಹ ಅದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಸಿಗದೆ ಮಾಡುವಂಥ ಅಸಹಕಾರ ಧೋರಣೆಯಿಂದ ಇವತ್ತು ಹಿರಿಯೂರು ತಾಲೂಕು ಇಡೀ ರಾಜ್ಯದಲ್ಲಿ ಹೆಂಗೆ ನಾನಾ ರೀತಿಯ ಹೃದಯ ರೋಗಗಳಿಗೆ ಬಲಿಯಾಗ್ತಿದ್ರೆ ಈ ಹಿರಿಯೂರು ತಾಲೂಕಲ್ಲೂ ಸಹ ವಾರಕ್ಕೆ 1-2 ಜನ ಹೃದಯ ರೋಗಿಗಳು ಸಾಯ್ತಾ ಇದ್ದಾರೆ. ಸರ್ಕಾರ ಹಾಗೂ ಹಿರಿಯೂರು ತಾಲೂಕಿನ ಶಾಸಕರು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ತುರ್ತಾಗಿ ಆ ಇಂಜೆಕ್ಷನಲ್ಲಿ ಇಡಬೇಕು ಅಂತಂದೇಳಿ ಇವತ್ತು 1 ದಿನದ ಉಪವಾಸ ಸತ್ಯಾಗ್ರಹವನ್ನು ನಾವು ಮತ್ತು ಸಂಜೀವಿನಿ ಸುರಕ್ಷಾ ಟ್ರಸ್ಟ್ ವತಿಯಿಂದ ಉಪವಾಸ ಸತ್ಯಾಗ್ರಹವನ್ನು ಇಟ್ಕೊಂಡಿದ್ದೀವಿ. ಹಾಗೂ ತಾಲೂಕಿನ ಹಿರಿಯ ನಾಗರಿಕರು ಮತ್ತು ವಿಶೇಷವಾಗಿ ಜೀವಪರ ಕಾಳಜಿಯುಳ್ಳ ವ್ಯಕ್ತಿಗಳ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಸರ್ಕಾರ ಮತ್ತು ನಮ್ಮ ಸಚಿವರಾದ ಸುಧಾಕರ್ ಅವರು ತುರ್ತಾಗಿ ಇಂಜೆಕ್ಷನಲ್ಲಿ ಇಡಿಸಬೇಕು ಅಂತೇಳಿ ಇವತ್ತು ಸಾಯಂಕಾಲ ತನಕ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಸರ್ಕಾರ ಮಟ್ಟದಲ್ಲಿ ಲಿಂಕ್ ಮಾಡಿ ಕೊಟ್ಟಾಗ ನಾವು ಡೆಫಿನೆಟ್ಲಿ ನಾವು ಸಮೇತ ಲೆಟರ್ ಹಾಕಿದ್ದೀವಿ, ನಾವು ತಿಳಿಸ್ಕೊಡೋಕೆ ರೆಡಿದ್ದೀವಿ. ಅದೊಂದು ಲಿಂಕ್ ಮಾಡಿ ಮಾಡೋದು ಸರ್ಕಾರ ಅದು ಕೊಡಲ್ಲ ಅಂತ ಏನು ಹೇಳಿಲ್ವಲ್ಲ. ಈಗ ಇಂಜೆಕ್ಷನ್ ಲಭ್ಯ ಐತಾನೆ, ಇಂಜೆಕ್ಷನ್ ಲಭ್ಯ ಐತಿರ್ತಾನೆ ಸರ್. ಇಂಜೆಕ್ಷನ್ ಈ ಕಾರ್ಯಕ್ರಮದಲ್ಲಿ ಆಮೇಲೆ ಇದಕ್ಕೋಸ್ಕರ ಏನು ಹೊಸದಾಗಿ ಟೆಕ್ನಿಷಿಯನ್ ಯಾವ ದೇಶದಿಂದ ಬರೋದು ಬೇಕಿಲ್ಲ. ಆರ್ಡಿನರಿ ಒಬ್ಬ MBBS ಡಾಕ್ಟ್ರಿಗೆ ಕೊಡ್ತಾರಂದ್ರೆ ನಿಮ್ಮಲ್ಲಿ 14 ಜನ ಸ್ಟಾಫ್ ಇದ್ದಾರಲ್ಲ, ಯಾರು ಎಕ್ಸ್ಪರ್ಟ್ ಡಾಕ್ಟರ್ ಇದಾರಲ್ವಾ, ಇವ್ರ ಕೈಲಿ ಯಾಕೆ ಕೊಡೋಕ್ಕಾಗಲ್ಲ? ಕೊಡೋಕ್ಕಾಗದೆ ಇಂಜೆಕ್ಷನ್ನೇ ಇಲ್ಲ ಅಂತಿದ್ರೆ ನಾವು ಕೇಳ್ತಾ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಇನ್ನೊಂದು ಸರ್ಕಾರಿ ಆಸ್ಪತ್ರೆ ಹೊರತು ಸಿಗ್ತದೆ. ಮತ್ತೆ ನಿಮಗೆ ಸಹಕಾರ ಮಾಡುವ ಮನೋಭಾವ ಇಲ್ಲ, ನಿಮಗೆ ಬೇಕಾಗಿಲ್ಲ. ನಿಮಗೆ ಸರ್ಕಾರ ಅನುಷ್ಠಾನ ಮಾಡಿಲ್ಲ ಅಂತ ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ. ನಿಮ್ಮ THOನ ಇಲ್ಲ, ನಿಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಮಾತಾಡಿ ಸರ್, ಮಾತಾಡಿ ನೀವು ಯಾಕೆ ಹೇಳ್ತೀನಿ ಅಂದರೆ ಸರ್ಕಾರ ಅನುಷ್ಠಾನ ಮಾಡಿಲ್ಲ ಅಂದಮೇಲೆ ಎಲ್ಲ ಸರ್ಕಾರಿ ಆಸ್ಪತ್ರೆ ಅಂತ ಯಾಕೆ ಹೇಳ್ತಾರೆ ಅವರು? ನಿಮಗೆ ಮಾಡೋದಕ್ಕೆ ಇಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಸರ್ಕಾರದ ಮಟ್ಟದಲ್ಲಿ ಅನುಷ್ಠಾನ ಟ್ರೈನಿಂಗ್ ಏನು ಕೊಡ್ಬೇಕಂತೆ? ಈಗ ಆರ್ಡಿನರಿ ಒಬ್ಬ MBBS ಡಾಕ್ಟರ್ ಕೊಡ್ತಾರಂತಲೇ ಟ್ರೈನಿಂಗ್ ಏನಕ್ಕೆ ಬೇಕಂತೆ? ಅದೇನೇನು ಆಪ್ರೇಷನ್ ಮಾಡೋದ, ಹೊಟ್ಟೆ ಕೊಯ್ಯೋದ, ಏನಾದರೂ ಇದನ್ನು ಕೊಯ್ಯೋದ, ಅಥವಾ ಏನಾದರೂ ಒಂದು ಇಂಜೆಕ್ಷನ್ ಕೊಡೋದು 40 mg ಒಬ್ಬ ಇವರಲ್ಲೇ ಒಬ್ಬ ಖಾಸಗಿ ಡಾಕ್ಟ್ರು ಕೊಡ್ತಾರೆ ಅನ್ನೋದಾದರೆ ನೀವು 14 ಜನ ಡಾಕ್ಟ್ರು ಯಾಕೆ ಇದ್ದೀರಾ? ಆಮೇಲೆ ನಿಮಗೆ ಆನ್ ಕಾಲಿಂಗಲ್ಲಿ ಇರಬೇಕು ಅಂತಂದೇಳಿ 45,000 ಇನ್ಸೆಂಟಿವ್ ಯಾಕೆ ಕೊಡ್ತಾರೆ? 2.5 ಲಕ್ಷ ಸಂಬಳದ ಜೊತೆಗೆ ನಿಮಗೆ ಆನ್ ಕಾಲಲ್ಲಿ ಇರಬೇಕು, ನೀವು ಡಾಕ್ಟ್ರ್ ಎಲ್ಲೇನೇ ಇರಲಿ. ಅಂಥ ಸಂದರ್ಭದಲ್ಲಿ 45,000 ನಿಮ್ಗೆ ಇನ್ಸೆಂಟಿವ್ ಯಾಕೆ ಕೊಡ್ತಾರೆ? ಸುಮ್ಮನೆ ಕೊಡ್ತಾರೆ, ದಾರಿಗೆ ಹೋಗೋರಿಗೆಲ್ಲ ಕೊಡ್ತಾರೆ. ನಿಮಗೆ ಈ ಯೋಜನೆಯನ್ನು ಸಾಕಾರ ಮಾಡಬೇಕು, ಬಡವರಿಗೆ ಅಥವಾ ಹೃದಯಾಘಾತ ಆದಂಥ ಬಡವ ಶ್ರೀಮಂತ ಅಂತ ಏನಿಲ್ಲ, ಎಲ್ಲರಿಗೂ ಇದು ನ್ಯಾಯ ಸಿಗಬೇಕು, ಒಬ್ಬ ವ್ಯಕ್ತಿ ಉಳಿಬೇಕು. ಮೊನ್ನೆ ದಿವಸದಲ್ಲಿ 3 ದಿವಸ ಮುಂಚೆ ಬೀರನಹಳ್ಳಿಯನ್ನು ಕೊಡೋದು ಸತ್ತೋದ್ರೆ, ಆಮೇಲೆ ರಂಗನಾಥಪುರದಲ್ಲಿ ಒಬ್ಬ ಸತ್ತೋಗಿದೆ 4 ದಿವಸ. ಮತ್ತು ಅವಾಗೆಲ್ಲ ನೀವು ಕೆಲಸ ಮಾಡಿದರೆ ಅವ್ರು ಯಾಕೆ ಸಾಯ್ತಾ ಇದ್ರು? ನೀವು ನೋಡೋದೇ ಇಲ್ಲ. ಇಲ್ಲಿ 14 ಜನ ಎಕ್ಸ್ಪರ್ಟ್ ಇದ್ದರೂ ನೀವು ಆನ್ ಕಾಲಿಂಗಲ್ಲಿ ಇರಬೇಕು ಅಂತ ಇತ್ತು. ಮತ್ತು ಯಾಕೆ ನೀವು ಕಾಲಿಂಗಲ್ಲಿ ಇರಲ್ಲ? ನೀವು ಮನೆಗಿರಲಿ ಅಥವಾ ಪ್ರವಾಸದಲ್ಲಿರಲಿ, ಬೇರೆ ವೃತ್ತಿಯಲ್ಲಿರಲಿ, ಖಾಸಗಿ ಆಸ್ಪತ್ರೆ ಅವರು ಆ ಖಾಸಗಿ ಹಾಸ್ಪಿಟಲಲ್ಲಿ 24 hours ಸಿಗ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆನ್ ಕಾಲಿಂಗಲ್ಲಿ ಇರೋಲ್ಲ. ನಿಮಗೆ ಯೋಜನೆನ ಜಾರಿಗೊಳಿಸಬೇಕು ಅನ್ನೋದಾಗಲಿಲ್ಲ. ಪುನೀತ್ ರಾಜ್ಕುಮಾರ್ ಅಂತ ಅವರ ಹೆಸರು ಗೆಟ್ಟಕ್ಕೆ ತರಬೇಕು ಅಂತ ನಿಮ್ಮ ಉದ್ದೇಶ. ನಿಮ್ಮ ಹಾಸ್ಪಿಟ್ಲ್ಗಳು ನಿಮ್ಮ ಖಾಸಗಿ ಜಾಬು ತುಂಬಬೇಕು.
ಇಲ್ಲಿ ಬರ್ತಕ್ಕಂಥ ಬಡವರೆಲ್ಲ ಸತ್ತೋಗ್ಲಿ, ನಿಮ್ಗೇನು ಆಗ್ಬೇಕಾಗಿದೆ? ಯಾಕಂದ್ರೆ ಇವೆಲ್ಲ ಸುಖವಾಗಿದ್ದೀರಲ್ಲ, ದೊಡ್ಡ ದೊಡ್ಡ ಪದವಿ, 2.5 ಲಕ್ಷ ಸಂಬಳ, 45,000 ಇಂಟರ್ವ್ಯೂ, ಓಡಾಡೋದು ಕಾರು ಎಲ್ಲ ನಿಮ್ಗೆ ಅನುಕೂಲ ಐತಿ. ಪಾಪ ಬಡವ್ರಿಗೆ ಇವ್ರಿಗೆಲ್ಲ ಯಾರು ಕೇಳಬೇಕಾಗಿತ್ತು? ಇವ್ರಿಗೆಲ್ಲ ಕಟ್ಕೊಂಡು ಏನು ಆಗ್ಬೇಕಾಗಿತ್ತು? ಬರೀ ಪ್ರತಿಯೊಂದು ಇದಿರುತ್ತೆ ಮೆಡಿಕಲ್ ಫೀಲ್ಡಲ್ಲಿ ಟ್ರೈನಿಂಗ್ ಇರುತ್ತೆ ಸರ್. 14 ಜನ ಡಾಕ್ಟರ್ ಯಾರು ಇಸಿ ಆನ್ಕಾಲಿಂಗಲ್ಲಿ ಯಾಕೆ ಇರಬೇಕು? ಆನ್ಕಾಲಿಂಗಲ್ಲಿ ಯಾಕೆ ಇರಬೇಕು? ನೀವು ಯಾಕೆ ಸಂಬಳ ತಗೊಂತೀರೋ? ತಗೊಳಲ್ಲ ಅಂತ ಹೇಳಿ ನಾವು